ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವೀರಪ್ರಸಾದ್. ಇವತ್ತಿನ ಟಾಪಿಕ್ ಬಂದು ಫ್ರೀ ಫ್ಲೈಟ್ ಕರ್ಮಕಾಂಡ ಅಂತ. ಇದು ಕರ್ಮಕಾಂಡನೇ. ಇದು ಏನಕ್ಕೆ ಅಂತ ಹೇಳಿದ್ರೆ, ನಿಮ್ಮ ಶೋಕಿಗಳಿಗೋಸ್ಕರ ಪಕ್ಷಿಗಳನ್ನ ಬಲಿ ಕೊಡ್ತಾ ಇದ್ದೀರಾ ಅಷ್ಟೇ, ನಾನು ಇನ್ನೇನಿಲ್ಲ ಇಲ್ಲಿ. ಸೊ ಏನು ಅಂತ ಹೇಳ್ತೀನಿ, ಕರೆಕ್ಟಾಗಿ ಬಿಡೋಣ, ಎಂಡ್ವರೆಗೂ ನೋಡಿ. ಸೊ ಫ್ರೀ ಫ್ಲೈಟ್ ಅಂದರೆ ಏನು ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಫ್ರೀ ಫ್ಲೈಟ್ ಅಂತಂದರೆ ನಮ್ಮ ಹತ್ರ ಇರುವಂಥ ಒಂದು ಟೇಮಡ್ ಪಕ್ಷಿಗಳನ್ನ, ಅಂದರೆ ಪಳಗಿರುವ ಪಕ್ಷಿಗಳನ್ನ ತೊಗೊಂಡೋಗಿ ಆಕಾಶಕ್ಕೆ ಹಾರಿಸದಂತೆ ಅದನ್ನು ವಿಜಿಲ್ ಹೊಡೆದು ಕರೆದಾಗ ಅದು ವಾಪಸ್ ಬಂದು ನಮ್ಮ ಹತ್ರ ಕುತ್ಕೋಬೇಕಂತೆ. ಇದು ನಾವು ಶೋಕಿಗೋಸ್ಕರ ಮಾಡೋದು ಅಂತ ಹೇಳ್ತೀನಿ ನಾನು ಇದನ್ನು. ಏನಕ್ಕೆ ಅಂತಂದರೆ, ಯಾವುದಾದ್ರು ಒಂದು ಪಕ್ಷಿನ ನೀವು ಮನೆಗೆ ತೊಗೊಂಬಂದಾಗ ಅದು ನಿಮಗೆ ಮಕ್ಕಳ ಥರ ಇರುತ್ತೆ, ಸರಿನಾ? ಆ ಮಕ್ಕಳನ್ನ ಕರ್ಕೊಂಡೋಗಿ ನೀವೇನೇ ಪ್ರಪಾತಕ್ಕೆ ತಳ್ಳೋ ಥರ ಲೆಕ್ಕಾಚಾರದಲ್ಲಿ ಈ ಫ್ರೀ ಫ್ಲೈಟ್ ಅಂತ ಮಾಡ್ಸಕ್ಕೆ ಹೋಗ್ತೀರಾ. ದಯವಿಟ್ಟು ಇದನ್ನು ಮಾಡಬೇಡಿ. ನನಗೆ ಹೆಲ್ಪ್ಲೈನ್ ನಂಬರ್ಗೆ ತುಂಬ ಪೋಸ್ಟರ್ಗಳನ್ನ ಕಳಿಸಿದ್ರು ತುಂಬ ಜನ. ಏನು ಪೋಸ್ಟರಪ್ಪ ಅಂತಂದರೆ, ಎಲ್ಲ ಕಡೆನೂ ಮಿಸ್ಸಿಂಗ್ ಬರ್ಡ್ ಮಿಸ್ ಆಗಿದೆ. ಹೆಂಗೆ ಮಿಸ್ ಆಯಿತು ಅಂತಂದರೆ, ಹೆಗಲ ಮೇಲೆ ಕೂರಿಸ್ಕೊಂಡಿದ್ದೆ ಸರ್, ಈಚೆ ಕಡೆಗೆ ಕರ್ಕೊಂಡು ಹೋದೆ, ಮಿಸ್ ಆಗೋಯ್ತು. ಸೊ ನಾನು ಹೇಳೋದು ಇಷ್ಟೇನೆ, ಇದು ಫಸ್ಟ್ ಆಫ್ ಆಲ್ ನಮ್ಮ ನೇಟಿವಲ್ಲಿ ಇರುವಂಥ ಬರ್ಡ್ಸ್ ಅಲ್ಲ. ಅದು ಈಚೆ ಕಡೆ ಹೊರಗಡೆ ಕರ್ಕೊಂಡು ಹೋದಾಗ ನಮ್ಮಲ್ಲಿ ಇರುವಂಥ ಕಾಗೆಗಳಿರ್ಬೋದು, ಹದ್ದುಗಳಿರ್ಬೋದು, ಅದೆಲ್ಲನೂ ಇದು ಕಲರ್ಫುಲ್ ಬರ್ಡ್ ಆಗಿರೋದ್ರಿಂದ ತುಂಬ ಬೇಗನೆ ಅದು ಅಟ್ಯಾಕ್ ಮಾಡುತ್ತೆ, ಸರಿನಾ? ಸೊ ಈಚೆ ಕಡೆ ಅದು ಹಾರಿದ್ರು ಕೂಡ 30 ಮಿನಿಟ್ಸ್ ಕೂಡ ಸರ್ವೈವಲ್ ಟೈಮ್ ಇರೋದಿಲ್ಲ ಅದಕ್ಕೆ. ಹಾಗಾಗಿ ನಿಮ್ಮ ಮಕ್ಕಳನ್ನು ನೀವು ಮನೇಲಿ ಸಾಕ್ತಿದ್ದೀರಾ ಅಂತಂದಾಗ ನಿಮ್ಮ ಮನೆ ಒಳಗಡೆ ಇಟ್ಕೋಬೇಕು. ಯಾವುದೇ ರೀತಿಯಾದ ಶೋಕಿಗೆ ಒಳಪಡಬಾರ್ದು. ಎಷ್ಟೊಂದು ಜನ ಈ ಮಾರ್ಕೆಟಿಂಗ್ಗೋಸ್ಕರನೂ ಇದನ್ನು ಬಳಸ್ಕೊತಾರೆ. ನಮ್ಮ ಬರ್ಡ್ ಫ್ರೀ ಫ್ಲೈಟ್ ಕಲಿತೆ, ಫ್ರೀ ಫ್ಲೈಟ್ ಕಲೀಲಿ, ತೊಂದರೆ ಇಲ್ಲ, ಖುಷಿನೇ ಅದು. ಪ್ರತಿಯೊಂದು ಬರ್ಡ್ ಕೂಡ ಫ್ರೀ ಫ್ಲೈಟ್ ಕಲಿಯುತ್ತೆ. ಆದರೆ ಆ ಫ್ರೀ ಫ್ಲೈಟ್ನ ಮನೆ ಒಳಗಡೆ ಮಾಡಿಸ್ಕೊಳ್ಳಿ. ಹೆಸರುಗಾದ ತಕ್ಷಣ ಬರೋದು, ನಿಮ್ಮ ಹತ್ರ ಕೂತ್ಕೊಳ್ಳೋದು, ಇದನ್ನು ಕಾಣಿದ್ರೆ ಇದನ್ನು ಫ್ರೀ ಫ್ಲೈಟ್ ಅಂತ ಕರಿತೀವಿ. ಅದನ್ನು ಮನೆ ಒಳಗಡೆ ಮಾಡಿಸ್ಕೊಳ್ಳಿ. ತುಂಬ ಜವಾಬ್ದಾರಿಯಿಂದ ಬಿಹೇವ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಿಗೆ ಮುಗಿಸ್ತಾ ಇದ್ದೀನಿ. ಜವಾಬ್ದಾರಿಯಿಂದ ವರ್ತಿಸಿ. ಧನ್ಯವಾದಗಳು. ಶುಭ ದಿನ. ಥ್ಯಾಂಕ್ ಯು.